I'm now a loud and proud noisemaker. ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರಾಂಡ್ ಆದ ನಾಯ್ಸ್ ಅವರು ಡಿಸೆಂಬರ್ 9 12 PM ಗೆ ಫ್ಲಿಪ್ಕಾರ್ಟ್ ಅಂಡ್ gonoise.com ಅಲ್ಲಿ ಇನ್ನೊಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ ಯಾವ್ದು ಗೊತ್ತಾ? ಕಲರ್ಫಿಟ್ ಲೂಪ್. ಎಸ್, ನಾಯ್ಸ್ ಅವರು ಈ ಕಲರ್ಫಿಟ್ ಲೂಪ್ ನ ಕಳಿಸಿದ್ದಾರೆ ಅನ್ಬಾಕ್ಸ್ ಮಾಡಿ, ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡಿ ಅಂತ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಇದು ಪ್ರೈಸ್ ಎಷ್ಟು, ಫೀಚರ್ಸ್ ಏನು, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕಲರ್ಫಿಟ್ ಲೂಪ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಡಿಸೆಂಬರ್ 9th ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆಸ್ ಎ ಇಂಟ್ರೊಡಕ್ಟರಿ ಪ್ರೈಸ್ ನಮಗೆ ಜಸ್ಟ್ ಫಾರ್ 2,499 rupees ಗೆ ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ 2,399 ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ನಮಗೆ 500 rupees ಕಮ್ಮಿಗೆ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅದು ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ನನ್ಗೆ ಅವರು ರೋಸ್ ಪಿಂಕ್ ಕಲರ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ಬಾಕ್ಸ್ ಓಪನ್ ಮಾಡಿ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನಾಯ್ಸ್ ಅವರ ಲೋಗೋನ ನೋಡಬಹುದು. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಪ್ಯಾಕೇಜ್ ಅಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ನಮಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರ್ತಾರೆ. ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅಂಡ್ ನಾಯ್ಸ್ ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ. ಹಿಯರ್ ಕಮ್ಸ್ ಅ ಮೇನ್ ಪ್ರಾಡಕ್ಟ್, ಸ್ಮಾರ್ಟ್ ವಾಚ್. ಆಕ್ಚುಲಿ ಇದು ರೋಸ್ ಪಿಂಕ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಇದು ನೋಡೋದಕ್ಕೆ ಒಂಥರ ಪೀಚ್ ಕಲರ್ ತರ ಅನಿಸ್ತಿದೆ. ಸಖತ್ತು ಡಿಫ್ರೆಂಟ್ ಪಿಂಕ್ ಇದು. ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು. ಸ್ಮಾರ್ಟ್ ವಾಚ್ ಆಮೇಲೆ ಬರೋಣ. ಇನ್ನೇನೇನಿದೆ ಬಾಕ್ಸ್ ಅಲ್ಲಿ ಇದೆ ಅಂತ ನೋಡೋಣ. ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಬಾಕ್ಸ್ ಅಲ್ಲಿ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಇನ್ನ ನಮ್ಮ ಮೇನ್ ಪ್ರಾಡಕ್ಟ್ ಸ್ಮಾರ್ಟ್ ವಾಚ್ ಬಂದ್ರೆ, ಆಕ್ಚುಲಿ ನನಗೆ ಈ ತರ ಬಲ್ಜ್ ಆಗಿರುತ್ತಲ್ಲ, ಈ ಡಿಸೈನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಫ್ಲಾಟ್ ಗಿಂತ ಈ ತರ ಡಿಸೈನ್ಸ್ ಯಾಕೆ ಇಷ್ಟ ಅಂದ್ರೆ, ಇದು ವೇರ್ ಮಾಡಿದ್ರು ಅಷ್ಟೇ ಸಖತ್ತು ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಸೆನ್ಸರ್ಸ್ ಕೂಡ ಅಷ್ಟೇ ಸಖತ್ತು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ, ಅಪ್ರೋಪ್ರಿಯೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಈಗ ಈ ರ್ಯಾಪ್ ನ ಅನ್ರ್ಯಾಪ್ ಮಾಡೋಣ, ಬೂಟ್ ಮಾಡೋಣ. ಈಗ ಬೂಟ್ ಮಾಡೋಣ. ಸೊ ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ನಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಅಂಡ್ ಪೇರ್ ವಿತ್ ಡಿವೈಸ್ ಅಂತ ಇದೆ. ಸೊ ಇದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಈ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಬಂದು ಬೋತ್ ಪ್ಲೇ ಸ್ಟೋರ್ ಅಂಡ್ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಒನ್ಸ್ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಅಲ್ಲಿ ನಾವು ನೋಡಬಹುದು ಹೋಮ್ ಪೇಜ್ ಅಲ್ಲಿ ಪೇರ್ ಯುವರ್ ಡಿವೈಸ್ ಅಂತ ಬಂದಿದೆ. ಸೊ ಅದನ್ನ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾವು ನೋಡಬಹುದು ಲುಕಿಂಗ್ ಫಾರ್ ಯುವರ್ ಡಿವೈಸ್ ಅಂತ ಅದು ಸ್ಕ್ಯಾನ್ ಮಾಡ್ತಿದೆ. ಸೊ ಈಗ ಒನ್ ಡಿವೈಸ್ ಫೌಂಡ್, ಕಲರ್ ಫಿಟ್ ಲೂಪ್ ಅಂತ ಮೆನ್ಷನ್ ಆಗಿದೆ. ಸೊ ಈಗ ಅದನ್ನ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಲರ್ ಫಿಟ್ ಲೂಪ್ ಪೇರಿಂಗ್ ಅಂತ ಇಲ್ಲಿ ತೋರಿಸ್ತಾರೆ. ಸೊ ಇಲ್ಲಿ ನಮಗೆ ಪೇರಿಂಗ್ ರಿಕ್ವೆಸ್ಟ್ ಕೂಡ ಬಂದಿದೆ. ಪೇರ್ ಅಂಡ್ ಕನೆಕ್ಟ್ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಪೇರ್ ವಿತ್ ಲೂಪ್ ಕಾಲಿಂಗ್ ಬ್ಲೂಟೂತ್ ಪೇರಿಂಗ್ ಕೋಡ್ ಅಂತ. ಸೊ ಪೇರ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ನಾವು ಸ್ಕ್ರೀನ್ ಅಲ್ಲಿ ನೋಡಬಹುದು ಈಗ ಪೇರಿಂಗ್ ಆಗ್ತಾ ಇದೆ. ಕೀಪ್ ಯುವರ್ ವಾಚ್ ನಿಯರ್ ಯುವರ್ ಫೋನ್ ಅಂತ ಇದೆ. ಎಸ್, ಪೇರ್ ವಿತ್ ದಿಸ್ ಡಿವೈಸ್ ಅಂತ ಈಗ ಸ್ಮಾರ್ಟ್ ವಾಚ್ಗೆ ಒಂದು ನೋಟಿಫಿಕೇಶನ್ ಬಂದಿದೆ. ಅದನ್ನ ನಾನು ಟಿಕ್ ಮಾರ್ಕ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್, ಸೊ ಪೇರಿಂಗ್ ಸಕ್ಸಸ್ಫುಲ್ ಕೂಡ ಆಗಿದೆ. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಪೇರಿಂಗ್ ಸಕ್ಸಸ್ಫುಲ್ ಆಗಿದೆ. ಸೀರಿಯಸ್ಲಿ ತುಂಬಾನೇ ಈಸಿ ಆಗಿದೆ ಪೇರಿಂಗ್ ಪ್ರೊಸೆಸ್ ಅಂತ. ನಾಯ್ಸ್ ಕಲರ್ಫಿಟ್ ಲೂಪ್ ಸ್ಮಾರ್ಟ್ ವಾಚ್ ನ ಪ್ರಾಡಕ್ಟ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಡಿಸ್ಪ್ಲೇ ಬಂದು ನಮಗೆ 1.85 inches LCD TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ವಿತ್ 2.5D ಕರ್ವ್ ಗ್ಲಾಸ್. ಸೊ ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಸಖತ್ತು ಹ್ಯೂಜ್ ಅಂಡ್ ಬೋಲ್ಡ್ ಆಗಿರುತ್ತೆ. ರಿಫ್ರೆಶ್ ರೇಟ್ ಬಂದು ಇದರಲ್ಲಿ ನಮಗೆ 60 Hz ಕೊಟ್ಟಿದ್ದಾರೆ. ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಎಲ್ಲೂ ಲ್ಯಾಗ್ ಇರೋದಿಲ್ಲ. ಇನ್ನು ರೆಸಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 240 x 286 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಬಂದು 550 nits ಇದೆ. ಇದರಿಂದ ಆರಾಮಾಗಿ ನಾವು ಈ ಸ್ಮಾರ್ಟ್ ವಾಚ್ ನ ಆಚೆ ಕೂಡ ಈಸಿಯಾಗಿ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಓವರ್ ಆಲ್ ಈ ಸ್ಮಾರ್ಟ್ ವಾಚ್ ನ ವೇಟ್ ಬಂದು 37.8 grams ಇದೆ. ಇನ್ನು ಬಾಡಿ ಮೆಟೀರಿಯಲ್ ಬಂದು ನಮಗೆ ಪಾಲಿಕಾರ್ಬೋನೇಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೊಂದು ನಾವು ಫಿಸಿಕಲ್ ಬಟನ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಬೇಕಾಗಿರೋ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಮೈಕ್ ಅಂಡ್ ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಅಂಡ್ ಸಿಲಿಕಾನ್ ಸ್ಟ್ರಾಪ್ ಬಂದು ಇದರಲ್ಲಿ ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಇದರಲ್ಲಿ ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ
ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 300 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅಂಡ್ ನಾಯ್ಸ್ ಅವ್ರು ಹೇಳೋ ಪ್ರಕಾರ ಒನ್ಸ್ ಈ ಸ್ಮಾರ್ಟ್ ವಾಚ್ ನಾವು ಕಂಪ್ಲೀಟ್ಲಿ ಚಾರ್ಜ್ ಮಾಡಿದ್ರೆ 7 days ವರೆಗೂ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರೂ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ 2 days ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಬನ್ನಿ ಫಸ್ಟ್ ಈಗ ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡ್ತೀನಿ, ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಆಕ್ಚುಲಿ ಈ ವಾಚ್ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ಎಸ್ಪೆಷಲಿ ಈ ಕಲರ್ ಬಂದು ಮೇಡ್ ಫಾರ್ ಗರ್ಲ್ಸ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಓಕೆನಾ, ಕಲರ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಒಂಥರ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸಖತ್ತು ಗರ್ಲಿ ಅನ್ಸ್ತಿದೆ ಈ ಕಲರ್ ಅಂತೂ. ಸೀರಿಯಸ್ಲಿ ನನಗಂತೂ ತುಂಬಾನೇ ಇಷ್ಟ ಆಯ್ತು. ವಾವ್. ಇನ್ನು ಈ ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಾವು ವಾಚ್ ಫೇಸಸ್ ನ ಚೇಂಜ್ ಮಾಡ್ಕೋಬಹುದು. ಆ ಸ್ಮಾರ್ಟ್ ವಾಚ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 5 ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟನೋ ಅದು ಈಸಿಯಾಗಿ ನಾವು ಚೇಂಜ್ ಮಾಡ್ಕೋಬಹುದು. ಸೊ ನಾನೀಗ ಈ ಸ್ಮಾರ್ಟ್ ವಾಚ್ ಫೇಸ್ ನ ಚೇಂಜ್ ಮಾಡಿಟ್ಕೊಂಡಿದ್ದೀನಿ. ಮೇಲಿಂದ ಕೆಳಗಡೆ ಸ್ವೈಪ್ ಡೌನ್ ಮಾಡ್ಕೊಂಡ್ರೆ ನಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಫ್ಟ್ ಆರ್ ರೈಟ್ ನಾವು ಸ್ವೈಪ್ ಡೌನ್ ಮಾಡಿದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಅದನ್ನ ನೋಡಬಹುದು. ಕೆಳಗಡೆಯಿಂದ ಮೇಲೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಬ್ರೈಟ್ನೆಸ್ ಲೆವೆಲ್ ನ ಚೇಂಜ್ ಮಾಡ್ಕೋಬಹುದು. ಡಿಮ್ 1, ಡಿಮ್ 2, ಡಿಮ್ 3, 4 and 5. ಸೊ 5 ಲೆವೆಲ್ ಆಫ್ ಬ್ರೈಟ್ನೆಸ್ ನಾವು ಚೇಂಜ್ ಮಾಡ್ಕೋಬಹುದು. ಅಂಡ್ ಇಲ್ಲೊಂದು ನಮ್ಗೆ ಒಂದು ಫೀಚರ್ ಇದೆ, ಜಸ್ಟ್ ನಾವು ಟ್ಯಾಪ್ ಟು ಸರ್ಚ್ ಅಂತ ಇದೆ. ಸೊ ಇದು ನಾವು ಕ್ಲಿಕ್ ಮಾಡಿದ್ರೆ ಮೊಬೈಲ್ ಎಲ್ಲಾದ್ರೂ ಮರ್ತ್ ಬಿಟ್ಟಿದ್ರೆ ಈಸಿಲಿ ಅದು ಕಾಲ್ ಕೂಡ ರಿಂಗ್ ಆಗುತ್ತೆ. ಸೊ ಈಗ ನಾನು ಟ್ಯಾಪ್ ಮಾಡ್ತಾ ಇದೀನಿ, ನೋಡಿ ರಿಂಗ್ ಆಗ್ತಿದೆ. ಸೊ ಇದರಿಂದ ನಾವು ಈಸಿಲಿ ಮೊಬೈಲ್ ನ ಕೂಡ ಈಸಿಲಿ ಸರ್ಚ್ ಕೂಡ ಮಾಡಬಹುದು. ವಾವ್ ಅಂತಾನೆ ಹೇಳ್ಬೋದು. ಇನ್ನ ನಾವು ಈ ಫಿಸಿಕಲ್ ಬಟನ್ ಇದೆ ಅಲ್ಲ, ಇದೇ ಬ್ಯಾಕ್ ಬಟನ್ ಆಗುತ್ತೆ, ಮೆನ್ಯೂ ಬಟನ್ ಆಗುತ್ತೆ. ಸೊ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಈ ಮೆನ್ಯೂ ಬಟನ್ ಅಲ್ಲೆಲ್ಲ ನೋಡಬಹುದು. ಅಂಡ್ ಮತ್ತೆ ಬ್ಯಾಕ್ ಹೋಗ್ಬೇಕಾ, ಜಸ್ಟ್ ನಾವು ಮತ್ತೆ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ಬ್ಯಾಕ್ ಹೋಗ್ತೀವಿ. ಎಸ್, ಇಂಟರ್ಫೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ 60 Hz ರಿಫ್ರೆಶ್ ರೇಟ್ ಕೊಟ್ಟಿರೋದ್ರಿಂದ ಸಖತ್ತು ಸ್ಮೂತ್ ಆಗಿ ಡಿಸ್ಪ್ಲೇ ಇದೆ. ನಾಯ್ಸ್ ಕಲರ್ ಫಿಟ್ ಲುಕ್ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಅಲ್ಲಿ ಮೋರ್ ದನ್ 150+ ವಾಚ್ ಫೇಸಸ್ ಇದೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡಿ ಈಸಿಯಾಗಿ ನಾವು ನಮ್ಮ ಸ್ಮಾರ್ಟ್ ವಾಚ್ ಗೆ ಅಪ್ಗ್ರೇಡ್ ಕೂಡ ಮಾಡ್ಕೊಳ್ಬಹುದು. ಇನ್ನ ಹೆಲ್ತ್ ಗೆ ತುಂಬಾನೇ ಪ್ರಿಫರೆನ್ಸ್ ಕೊಟ್ಟು ಅವರು ನಾಯ್ಸ್ ಹೆಲ್ತ್ ಸೂಟ್ ಅಂತ ಒಂದು ಸಪರೇಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದರಿಂದ ನಾವು 24/7 ಹಾರ್ಟ್ ರೇಟ್ ನ ಮಾನಿಟರ್ ಮಾಡಬಹುದು, ಬ್ಲಡ್ ಆಕ್ಸಿಜನ್ ಲೆವೆಲ್, ಸ್ಟ್ರೆಸ್ ಲೆವೆಲ್ ಅಂಡ್ ಇವನ್ ಬ್ರೀತ್ ಎಕ್ಸರ್ಸೈಸ್ ನ ಕೂಡ ನಾವು ಮಾನಿಟರ್ ಮಾಡ್ಕೋಬಹುದು. ಈ ವಾಚ್ ಅಲ್ಲಿ ನಮಗೆ ಮೋರ್ ದನ್ 130+ ಸ್ಪೋರ್ಟ್ಸ್ ಮೋಡ್ಸ್ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಸ್ಪೋರ್ಟ್ ಮೋಡ್ ನ ನಾವು ಸೆಲೆಕ್ಟ್ ಮಾಡಿ ನಮ್ಮ ಆಕ್ಟಿವಿಟೀಸ್ ನ ಅಕ್ಯುರೇಟ್ ಆಗಿ ಮಾನಿಟರ್ ಕೂಡ ಮಾಡ್ಕೊಳ್ಬಹುದು. ಈ ವಾಚ್ ಅಲ್ಲಿ ನಮಗೆ ಆಟೋ ಸ್ಪೋರ್ಟ್ ಡಿಟೆಕ್ಷನ್ ನ ಕೂಡ ಎನೇಬಲ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ಕಂಟ್ರೋಲ್ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಟ್ರೂ ಸಿಂಕ್ ಅಂತ ಒಂದು ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಲೋ ಪವರ್ ಕನ್ಸಪ್ಷನ್ ಆಗಿರುತ್ತೆ, ಹೈಯೆಸ್ಟ್ ಸ್ಟೆಬಿಲಿಟಿ, ಈಸಿ ಪೇರಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಬೆಟರ್ ಆಗಿರುತ್ತಂತೆ. ಈ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಅವೈಲ್ ಮಾಡಬೇಕು ಅಂದ್ರೆ ನಮಗೆ ಸಪರೇಟ್ ಒಂದು ನಾಯ್ಸ್ ಬಸ್ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಡಯಲ್ ಪ್ಯಾಡ್ ಎಲ್ಲ ಇದೆ. ಸೊ ಈಗ ನಾನು ಡಯಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಎಸ್, ಆಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸಖತ್ತು ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ವಾಯ್ಸ್ ಕೇಳಿಸ್ತಾ ಇತ್ತು. ಎಸ್, ಆಡಿಯೋ ಕ್ವಾಲಿಟಿ ಸೂಪರ್ ಅಂತಾನೆ ಹೇಳ್ಬೋದು. ಓವರ್ ಆಗಿ ನಾಯ್ಸ್ ಅವರ ಕಲರ್ ಫಿಟ್ ಲೂಪ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕೇಳಿದ್ರೆ ನೀವೇನಾದ್ರೂ ಒಂದು 1500 rupees ಅಲ್ಲಿ ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್ ವಿ ಹ್ಯಾವ್ ಅಂತಾನೆ ಹೇಳ್ಬೋದು. ಇದು ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ, ಕ್ಲಾಸಿಕ್ ಲುಕ್ ಇದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಹ್ಯೂಜ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ ರಿಫ್ರೆಶ್ ರೇಟ್ 60 Hz. ಸೊ ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಈಸಿ ಪೇರಿಂಗ್ ಆಗಿರುತ್ತೆ, ಲೋ ಪವರ್ ಕನ್ಸಪ್ಷನ್ ಆಗುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇನ್ನೂ ಬೆಟರ್ ಆಗಿ ಎಕ್ಸ್ಪೀರಿಯನ್ಸ್ ಆಗುತ್ತಂತೆ. ಅಂಡ್ ಇದರಲ್ಲಿ ನಮಗೆ ಎಲ್ಲ ಬೇಕಾಗಿರುವ ಸ್ಪೋರ್ಟ್ ಮೋಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಇದೆ. ಸೊ ನೀವೇನಾದ್ರೂ ಒಂದು 2500 rupees ಅಲ್ಲಿ ಒಂದು ಪ್ರೀಮಿಯಂ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್ ವಿ ಹ್ಯಾವ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋಸ್ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.